ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದು ನಡೆದಂಥ ದ್ವಿತೀಯ ಪಿಯುಸಿಯ ಇತಿಹಾಸ ಸಂಬಂಧಪಟ್ಟಂಥ ಕೀ ಆನ್ಸರ್ ನೋಡೋಣ. 5/3/2026ರಲ್ಲಿ ನಡೆದಿರುವಂಥ ಇತಿಹಾಸ ಅಲ್ಲಿ 1ನೇ ಪ್ರಶ್ನೆ ನೋಡಿ. ಪ್ರತಿಪಾದನೆ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿದೆ. ಹಾಗೆ ಕಾರಣ ಈ ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಯಲ್ಲಿ ಸಮಕಾಲೀನ ನಾಗರಿಕತೆಯಾಗಿದೆ. ಅದಕ್ಕೆ ಆನ್ಸರ್ ಏನಾಗುತ್ತೆ? ಸಿ ಆಗಿರುತ್ತೆ ನೋಡಿ. 2 ಸರಿಯಾಗಿದೆ ಅಂತ ಹೇಳಿಕೆ ಆಗಿದೆ ಅನ್ಬೇಕು. 2ನೇ ಪ್ರಶ್ನೆ, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು. ಅದಕ್ಕೆ ಆಪ್ಷನ್ಸ್ ಆಗಿದೆ ಎ ಪರ್ಸಿ ಬ್ರೌನ್ ಆಗಿರ್ತಾರೆ. ಇನ್ನು 3ನೇ ಪ್ರಶ್ನೆ, ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಆಪ್ಷನ್ಸ್ ಬಿ ಗುಲ್ಬರ್ಗಾ ಆಗಿರುತ್ತೆ. ಇನ್ನು ಆಧುನಿಕ ಮೈಸೂರಿನ ಶಿಲ್ಪಿ ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಅಂದರೆ ಆಪ್ಷನ್ಸ್ ಡಿ ಸರ್ ಎಂ ವಿಶ್ವೇಶ್ವರ ಆಗಿರ್ತಾರೆ. ಇನ್ನು 5ನೇ ಪ್ರಶ್ನೆ ನೋಡಿ, ಜಯ ಭಾರತ ಜನಯ ತನುಜಾಜಿ ಪದ್ಯವನ್ನು ಬರೆದವರು ಆಪ್ಷನ್ಸ್ ಎ ಕುವೆಂಪು ಅವರಾಗಿರ್ತಾರೆ. ಇನ್ನು ಖಾಲಿ ಕೊಟ್ಟಿರುವಂಥ ಬುಟ್ಟಸ್ಥಳ ನೋಡ್ಕೊಳ್ಳಿ. ಅಶ್ವಘೋಷ ರಚಿಸಿದ ಕೃತಿ ಅದಕ್ಕೇನಾಗಿರುತ್ತೆ ಅಂದರೆ ಬುದ್ಧ ಚರಿತ್ರೆ ಇರುತ್ತೆ. 7ನೇ ಪ್ರಶ್ನೆ, ಸ್ಥಳ ಎಂಬುವನು ಹೊಯ್ಸಳದ ಮನೆತನ ಸ್ಥಾಪಕ ಆಗಿರ್ತಾನೆ. 8ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಕೃಷ್ಣದೇವರಾಯ ಆಗಿರ್ತಾನೆ. ಇನ್ನು ಡ್ಯಾಶ್ ಶಂಕರಾಚಾರ್ಯ ಸಿದ್ಧಾಂತ ಅಲ್ಲಿ ನಿಮಗೆ ಅದ್ವೈತ ಸಿದ್ಧಾಂತ ಆಗಿರುತ್ತೆ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷ್ ಸ್ಟ್ರಾಟಜಿಯನ್ನು ಕೊಂದ ಅಂದರೆ ರಾಜ ಅಂದರೆ ಮಂಗಲ್ ಪಾಂಡೆ. ಹಾಗೆ ಹೊಂದಿಸಿಬರಲ್ಲಿ ಜಾನ್ ಮಾರ್ಷಲ್ ಅನ್ನೋದು ಅಲ್ಲಿ ನಿಮಗೆ ಕಾಲಿಬಂಗನಾಗಿರ್ತಾನೆ. ಚಾವುಂಡರಾಯ ಅನ್ನೋದು ಆತ ಗೊಮ್ಮಟೇಶ್ವರ ವಿಗ್ರಹನ ಆಗಿರ್ತಾನೆ. ಮೊಹಮ್ಮದ್ ಗವಾನ್ ಏನಾಗಿರ್ತಾನೆ ಅಂದರೆ ಮದರಸ. ಬಸವೇಶ್ವರರು ಏನಿರ್ತಾನೆ ಅಂದರೆ ಕಾಯಕವಿ ಕೈಲಾಸ. ಮಿರ್ಜಾ ಇಸ್ಮೇಲ್ ಅನ್ನೋದು ಮಂಡ್ಯ ಸಕ್ಕರೆ ಕಾರ್ಖಾನೆ. ಇನ್ನು ಕನ್ನಡದ ಆದಿಕವಿ ಎಂದು ಯಾರನ್ನ ಕರೆಯಲಾಗಿತ್ತು ಅಂದರೆ ಪಂಪನನ್ನು ಕರೀತಾರೆ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಒನಕೆ ಓಬವ್ವ. ಕವಿಯರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರವಿವೆ? ಹಾಗೆ ಭಾರತಕ್ಕೆ ಹೊಸ ಜಲಗಮನವನ್ನು ಕಂಡುಹಿಡಿದಂಥ ಯಾರು ಅಂದರೆ ವಾಸ್ಕೋಡಿಗಾಮ. ಸೋರ್ಕೆ ಸಿದ್ಧಾಂತವನ್ನು ಪ್ರತಿಪಾದಿಸೋದಂದರೆ ದಾದಾಬಾಯಿ ನವರೋಜಿ ಅವರಾಗಿರ್ತಾರೆ. ನೋಡಿ ಇಲ್ಲಿ ಭಾರತ 2 ಇತಿಹಾಸದ ಹೆಸರಂದರೆ ಜಂಬೂದ್ವೀಪ, ಭರತಖಂಡ ಅಂತ ಹೇಳ್ತೀವಿ. ಇಷ್ಟು ನೋಡ್ಕೊಳ್ಳಿ. ನಿಯೋಲಿಥಿಕ್ ಅಂದರೆ ಹೊಸ ಶಿಲುಬೆಗೆ ಎಂದರ್ಥ. ಓಕೆ. ಸಿಂಧೂ ನಾಗರಿಕತೆಯ 2 ನಗರಗಳು ಹರಪ್ಪ ಮತ್ತು ಮೊಹೆಂಜೊದಾರೋ ಆಗಿರ್ತಾರೆ. ಋಗ್ವೇದ ಮತ್ತು ಯಜುರ್ವೇದ 2 ವೇದಗಳನ್ನು ತಿಳಿಸಿ ಅಂದರೆ ಶಿವಾಜಿ ತಂದೆ ತಾಯಿ ಶಹಜ್ ಭೋಸ್ಲಿ ಮತ್ತು ಜೀಜಾಬಾಯಿ ಆಗಿರ್ತಾರೆ. ಓಕೆ. ಇಷ್ಟು ನೋಡ್ಕೊಳ್ಳೋ ಅಂತ ಹೇಳಿದ್ವಿ. ಯಾವ್ದಾರ ಇಬ್ಬರು ತೀವ್ರಗಾಮಿ ನಾಯಕರಂದರೆ ಅಲ್ಲಿ ಬಾಲಗಂಗಾಧರ ತಿಲಕ್ ಮತ್ತು ಇಷ್ಟು ಬರೀ ಅಂತ ಹೇಳಿದ್ವಿ. ಅಲ್ಲಿ 2 ಸಮಿತಿಗಳು, ದಾರ ಸಮಿತಿ ಮತ್ತು ಪಜಲಲ್ಲಿ ಸಮಿತಿ ಆಗೈತೆ ನೋಡಿ. 29 ಪ್ರಶ್ನೆ, ತುಂಬಾ ಈಜಿ ಇತ್ತು ಪೇಪರು. ಮಹಾವೀರನ ಬೋಧನೆ ಚಿತ್ರ ಕೇಳಿತ್ತು. ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಲ್ಲಿ ಸಂಬಂಧಪಟ್ಟಿದ್ದು. ಅಶೋಕನ ಜೀವನ ಮತ್ತು ಸಾಧನೆ ಇರ್ಬೋದು. ಗುಪ್ತರ ಕಾಲವನ್ನು ಭಾರತೀಯ ಸುವರ್ಣಯುಗವನ್ನು ಕೊಟ್ಟಿದ್ವಿ. ಇಷ್ಟು ಪ್ರಶ್ನೆಗಳು ಬಂದಿದ್ದು. ಗಾಂಧೀಜಿಯವರ ಪಾತ್ರ ಕೇಳಿದ್ದು ನೋಡಿ. ಲೈವ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಗಾಂಧೀಜಿಯವರ ಪಾತ್ರ ಬಂದಿತ್ತು. ಇನ್ನು ಕಾಲಾನುಕ್ರಮದಲ್ಲಿ ಮೊದಲನೇ ಬರೋದು ಶಕಯುಗ ಅಂತ ಕರಿತೀವಿ, ಒಂದು ಬರುತ್ತೆ. 2ನೇದು ವುಡ್ನ ವರದಿ. 3ನೇದು ಮೈಸೂರು ಬ್ಯಾಂಕ್ ಸ್ಥಾಪನೆ. 4ನೇದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. ಇನ್ನು ಮ್ಯಾಪಿಂಗ್ ಸಂಬಂಧಪಟ್ಟಂಥ ತಕ್ಷಶಿಲಾ, ಕಂಚಿ, ಆಗ್ರಾ, ಶ್ರೀರಂಗಪಟ್ಟಣ, ಜಲಿಯನವಾಲ ಅವುಗಳನ್ನು ಕೊಟ್ಟಿದ್ವಿ. ಡಿಸ್ಕಸ್ ಮಾಡಿದ್ವಿ. ಇಷ್ಟು ಬಂದಿತ್ತು. ಥ್ಯಾಂಕ್ ಯು ಇಂದಿನ ವಿಡಿಯೋಗೆ.